ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಅಮೃತಧಾರೆಯಲ್ಲಿ ಭೂಮಿಕಾಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಹಾಗೆ ಜೀವ ಉಳಿಸೋಕೆ ಓಡೋಡಿ ಬಂದರು ಡಾಕ್ಟರ್ ಕರ್ಣ ಹಾಗೆ ಪಾರು ಅವರು. ಈ ಕಥೆಯಲ್ಲಿ ಯಾರು ಊಹಿಸಲಾಗದ ಒಂದು ತಿರುವು ಕೂಡ ಇದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಅಮೃತಧಾರೆ ಧಾರಾವಾಹಿಯು ರೋಚಕ ತಿರುವುಗಳನ್ನು ಪಡೆದುಕೊಳ್ತಿದೆ. ಗರ್ಭಿಣಿಯಾಗಿರುವ ಭೂಮಿಕಾಗೆ ಹೆರಿಗೆ ಸಮಯ ಸಮೀಪವಿತ್ತು. ಅದೇ ಹೊತ್ತಲ್ಲಿ ದೊಡ್ಡದೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಭೂಮಿಕಾ ಅವರಿಗೆ ಹೆರಿಗೆ ಮಾಡಿಸಲು ಇಬ್ಬರು ಖ್ಯಾತ ವೈದ್ಯರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಅಮೃತಧಾರೆ, ಅಣ್ಣಯ್ಯ ಮತ್ತು ಕರ್ಣ ಧಾರಾವಾಹಿಗಳನ್ನು ಜೊತೆಯಾಗಿಸಿ ಎಪಿಸೋಡ್ಗಳನ್ನು ಪ್ರಸಾರ ಮಾಡಲಾಗುತ್ತಿದೆ. ಇದರ ಪ್ರೊಮೋನ ಈಗಾಗಲೇ ವಾಹಿನಿಯವರು ಹಂಚಿಕೊಂಡಿದ್ದಾರೆ. ಭೂಮಿಕಾ ಗರ್ಭಿಣಿ, ಹಾಗಾಗಿ ಹೆರಿಗೆ ಮಾಡಿಸಲು ಡಾಕ್ಟರ್ ಕರ್ಣ ಬರ್ತಾರಾ ಎಂಬ ಪ್ರಶ್ನೆಯನ್ನು ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಫನ್ನಿ ಪೋಸ್ಟ್ಗಳನ್ನು ಹಾಕಿದ್ದರು. ಅದನ್ನೀಗ ವಾಹಿನಿ ಸತ್ಯ ಮಾಡುತ್ತಿದೆ. ಕಥೆಯಲ್ಲಿ ತಿರುವುಗಳು ಸಿಗುತ್ತಿವೆ. ಭೂಮಿನ ರಕ್ಷಿಸೋಕೆ ಬಂದ್ರು ಕರ್ಣ ಹಾಗೆ ಪಾರು. ಹೌದು, ಅಮೃತಧಾರೆಯಲ್ಲಿ ಭೂಮಿಕಾಗೆ ಈಗಾಗಲೇ ಶಕುಂತಲಾ ಕುತಂತ್ರದಿಂದ ವಿಷದ ಹಾಲು ಹೊಟ್ಟೆಗೆ ಸೇರಿದೆ. ಆಗಲೇ ಅದು ಹೊಟ್ಟೆಯಲ್ಲಿ ಕೆಲಸ ಶುರು ಮಾಡಿ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಂಡಿದೆ. ಕಾಮಲೆಗೆ ನಾಟಿ ಔಷಧಿ ತರಲು ಬಂದು ಹಳ್ಳಿಯತ್ತ ಹೋಗ್ತಾರೆ. ಆದರೆ ಅಲ್ಲಿ ಭೂಮಿಕಾಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಗೌತಮ್ ಭೂಮಿಗೆ ಅಣ್ಣಯ್ಯದ ಶಿವು ಸಿಗುತ್ತಾನೆ. ಅವನ ಹೆಂಡತಿ ಪಾರು ಡಾಕ್ಟರ್. ಹಳ್ಳಿ ಭಾಗದಲ್ಲಿ ಜನಸೇವೆ ಮಾಡುತ್ತಾರೆ. ಪಾರುಗೆ ಕಾಲ್ ಮಾಡಿ ಭೂಮಿಕಾ ವಿಷಯವನ್ನ ಶಿವು ಹೇಳ್ತಾನೆ. ಆಗ ಪಾರು ಕರ್ಣ ಸರ್ಗೆ ಹೇಳಬೇಕು ಅಂತಾಳೆ. ಪ್ರಸಿದ್ಧ ಸ್ತ್ರೀರೋಗ ತಜ್ಞ ಕರ್ಣನ ಎಂಟ್ರಿ ಆಗುತ್ತೆ. ಆಗಲೇ ಗೌತಮ್ ಮೇಲೆ ಜಯದೇವ್ ಕಳಿಸಿದ ಗೂಂಡಾಗಳು ಅಟ್ಯಾಕ್ ಮಾಡಲು ಬರ್ತಾರೆ. ಅವರ ವಿರುದ್ಧ ಶಿವು ಕೂಡ ಫೈಟ್ಗೆ ನಿಲ್ತಾನೆ. ಇಷ್ಟನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಒಟ್ನಲ್ಲಿ ಡಾಕ್ಟರ್ ಕರ್ಣ ಈಗ ಭೂಮಿಕಾ ಮತ್ತು ಅವರ ಮಗುವಿನ ಜೀವ ಕಾಪಾಡ್ತಾನೆ ಎನ್ನೋ ಥರ ಕತೆ ಹೆಣೆಯಲಾಗಿದೆ. ಸಾಮಾನ್ಯವಾಗಿ ಎರಡೂ ಧಾರಾವಾಹಿಗಳನ್ನು ಕಂಬೈನ್ ಮಾಡಿ ಮಹಾಸಂಚಿಕೆ ಅಂತ ಮಾಡೋದು ಸಾಮಾನ್ಯ. ಆದರೆ ಇಲ್ಲಿ ವಿಭಿನ್ನವಾಗಿ 3 ಸೀರಿಯಲ್ಗಳನ್ನು ಒಟ್ಟಿಗೆ ಸೇರಿಸಲಾಗಿದೆ. ವೀಕ್ಷಕರು ಈ ಸಂಚಿಕೆಗಾಗಿ ಕಾಯ್ತಿದ್ದಾರೆ. ಅಮೃತಧಾರೆ ಹಳೆ ಧಾರಾವಾಹಿ, ಅಣ್ಣಯ್ಯ ಕೂಡ ಇತ್ತೀಚೆಗೆ ಪ್ರಸಾರ ಶುರುವಾಗಿದೆ. ಇನ್ನು ಕರ್ಣ ಹೊಸ ಧಾರಾವಾಹಿ. ಈ ಸೀರಿಯಲ್ಗಂತೂ ಸಾಕಷ್ಟು ಹೈಪ್ ಕೊಡಲಾಗುತ್ತಿದೆ. ಒಂದು ಕ್ಲಿಷ್ಟಕರ ಹೆರಿಗೆ ಮಾಡಿಸುವ ಮೂಲಕವೇ ಕರ್ಣ ಸೀರಿಯಲ್ ಪ್ರಸಾರ ಆಗಿದೆ. ಹಾಗಾಗಿ ಇಲ್ಲಿಗೆ ಭೂಮಿಕಾಗೆ ಏನೂ ಆಗೋದಿಲ್ಲ. ತಾಯಿ ಮಗು ಇಬ್ರು ಕರ್ಣನ ಕೈಯಲ್ಲಿ ಸೇಫ್ ಇರ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಯಾರು ಸೇಫ್ ಆಗ್ತಾರೆ ಇಲ್ಲಿ? ಸೊ ಹಾಗೆ ಇದರಿಂದ ಯಾರೆಲ್ಲ ತಗ್ಲಾಕೊಳ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಸೊ ನಿಮಗೆ ಇದರಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು, ಫೇವ್ರೆಟ್ ಹೀರೋಯಿನ್ ಯಾರು, ಹಾಗೆ ಸೀರಿಯಲ್ ಯಾವುದು, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.